ಹರೇ ಕೃಷ್ಣ. ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ. ನನ್ನಿಂದ 7ನೇ ಯತಿಯಾಗಿ ಬರುವ ಶ್ರೀ ವರದೇಂದ್ರರೆಂಬುವರು ನನ್ನ ಸಮಾನರು ಎಂಬ ಈ ಮಾತು ರಾಘವೇಂದ್ರ ಗುರುಸಾರ್ವಭೌಮರು ಬೃಂದಾವನಸ್ಥರಾಗುವ ಮುಂಚಿತವೇ ಹೇಳಿದಂತೆ ರಾಯರಿಂದ 7ನೇವರಾಗಿ ಕೆಂಚನಗುಡ್ಡದಲ್ಲಿ ಬೃಂದಾವನಸ್ಥರಾದ ಶ್ರೀ ವಸುಧೇಂದ್ರ ತೀರ್ಥರ ಉತ್ತರಾಧಿಕಾರಿಯಾಗಿ ಶ್ರೀ ವರದೇಂದ್ರ ತೀರ್ಥರೆಂಬ ಆಶ್ರಮನಾಮದಿಂದ ಪರಮಹಂಸ ಪೀಠವನ್ನು ಅಲಂಕರಿಸಿದರು. ಗುರುಗುಣಸ್ಥವರದ ಕೃತಿಕಾರರಾದ ಶ್ರೀ ವಾದೇಂದ್ರರ ವಿದ್ಯಾಶಿಷ್ಯರಾಗಿ ಅಸಾಧಾರಣ ಪಾಂಡಿತ್ಯ ಹೊಂದಿದ್ದು ಮಧ್ವ ಸಿದ್ಧಾಂತದ ಪತಾಕೆಯನ್ನು ವಿದ್ವತ್ತಿಗೆ ಇನ್ನೊಂದು ಹೆಸರೆಂಬಂತಿದ್ದ ಪುಣೆ ಮಹಾನಗರದಲ್ಲಿ ದುರ್ಮತಿಯರೆದುರು ಎತ್ತಿ ಹಿಡಿದ ಗರಿಮೆ ಇವರದ್ದು. ಹರಿಕತೆ ಸುಧಸಾರವೆಂಬ ಸೊರಸು ಗ್ರಂಥವ ರಚಿಸಿ ಜಗತ್ತಿಗೆ ಪರಮೋಪಕಾರ ಮಾಡಿದ ನಮ್ಮ ಪೂರ್ವಜರಾದ ಶ್ರೀ ಜಗನ್ನಾಥದಾಸರಂಥ ಜ್ಞಾನನಿಧಿಗಳಿಗೆ ಇವರು ಪೂರ್ವಾಶ್ರಮದ ವಿದ್ಯಾಗುರುಗಳಾಗಿದ್ದರೆಂದರೆ ಇವರದಂತಹ ಜ್ಞಾನನಿಧಿಗಳೆಂಬುದು ಸ್ಫುಟವಾಗಿ ತೋರುತ್ತದೆ ಮಾತ್ರವಲ್ಲ, ಸುಮಾರು 20ಕ್ಕೂ ಹೆಚ್ಚು ವರ್ಷಗಳ ಕಾಲ ಪೀಠಾಧಿಪತ್ಯವನ್ನು ಆಳಿದ ಇವರ ಕಾಲ ಶ್ರೀ ವರದೇಂದ್ರ ಶಕೆ ಎಂದೇ ಗುರುತಿಸಲ್ಪಡುತ್ತಿತ್ತು ಎಂದರೆ ಇವರ ಚರಿತೆಯ ಮಹತಿ ಅರಿವಾಗದೇ ಇರದು. ರಂಗವಲೆದ ದಾಸರೆಂದೇ ಖ್ಯಾತರಾದ ನಮ್ಮ ಶ್ರೀ ಜಗನ್ನಾಥದಾಸರು ವರದೇಂದ್ರ ಪಂಚಕ ಎಂಬ ಕೃತಿಯಲ್ಲಿ ತಮ್ಮ ಈ ವಿದ್ಯಾಗುರುಗಳನ್ನು ಬಣ್ಣಿಸಿ ಸ್ತುತಿಸಿದ್ದಾರೆ. ಪೇಶ್ವೆಯ ಆಸ್ಥಾನ ವಿದ್ವಾಂಸ ರಾಮಶಾಸ್ತ್ರಿ ಎಂಬ ಅದ್ವೈತ ಮತದ ಅನುಯಾಯಿ ವರದೇಂದ್ರರೊಂದಿಗೆ ವಾಕ್ಯಾರ್ಥ ನಡೆಸಿ ಪರಾಜಿತನಾದಾಗ ಆತ ತನ್ನ ಮನೆಯನ್ನೇ ಇವರಿಗೊಪ್ಪಿಸುತ್ತಾನೆ. ಇಂದು ಶ್ರೀ ವರದೇಂದ್ರ ತೀರ್ಥರ ಮೂಲ ಬೃಂದಾವನ ಆ ವಿದ್ವಾಂಸ ಒಪ್ಪಿಸಿದ ಪುಣೆಯ ಆ ಮನೆಯಲ್ಲಿಯೇ ಇದೆ ಎಂಬುದು ವಿಶೇಷ. ವರದೇಂದ್ರರು ತಮ್ಮ ಪ್ರಿಯ ಶಿಷ್ಯ ಶ್ರೀ ಪ್ರಾಣೇಶದಾಸರಿಂದ ಸ್ವೀಕರಿಸಿದ್ದ ಹುಲ್ಲಿನ ಬಣಿವೆಯಲ್ಲಿ ತಮ್ಮ ಸನ್ನಿಧಾನವಿರುವುದೆಂದು, ದಾಸರೇ, ನಾವು ತುಳಸಿ ಬೃಂದಾವನದ ರೂಪದಿಂದ ನಿಮ್ಮಲ್ಲಿಗೆ ಬಂದಿದ್ದೇವೆಂದು ಸ್ವಪ್ನ ಮುಖೇನ ಸೂಚಿಸಿ ವಿಶೇಷ ಅನುಗ್ರಹಗೈದ ಕೃಪಾಸಾಗರರು. ಇಂದಿಗೂ ಲಿಂಗಸೂರಿನಲ್ಲಿ ಪ್ರಾಣೇಶದಾಸರ ಮನೆಯಲ್ಲಿ ಶ್ರೀ ವರದೇಂದ್ರರ ಬೃಂದಾವನವನ್ನು ನಾವು ಕಾಣಬಹುದು. ವಾದೇ ವಿಜಯಶೀಲಾಯ ಎಂದರೆ ಕುಮತಿಯರೆದುರು ಮಧ್ವ ಸಿದ್ಧಾಂತದ ವಾಕ್ಯಾರ್ಥ ನಡೆಸಿ ವಾದದಲ್ಲಿ ವಿಜಯಶಾಲಿಗಳಾದ ಇವರು. ವರದಾಯ ವರಾರ್ಥಿನಾಂ ಎಂದರೆ ಕಲ್ಪವೃಕ್ಷ ಕಾಮಧೇನುಗಳೆಂದೆನಿಸಿದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಂತೆಯೇ ಇವರೂ ಕೂಡ ವರಾರ್ಥಿಗಳಿಗೆ ಬೇಡಿದ ವರಗಳ ಈಡಾಡುವ ದೊರೆಗಳು. ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ ಎಂದರೆ ದಾನ ಧರ್ಮಾದಿಗಳಲ್ಲಿ ಅಗ್ರಗಣ್ಯರಾಗಿ ವಿಮತಿಯರಿಗೆ ಸಿಂಹ ಸಂದೃಶರಂತಿರುವ ಇಂಥ ವರದೇಂದ್ರರಿಗೆ ನಮಿಸುವೆ ಎಂಬುದಾಗಿ ಇವರ ಚರ್ಮಶ್ಲೋಕವಿದೆ. ಪುಣೆ ಮಹಾನಗರದಲ್ಲಿ ಹಾಗೂ ಲಿಂಗಸೂರಿನ ಪ್ರಾಣೇಶದಾಸರ ಮನೆಯಲ್ಲೂ ಶ್ರೀ ವರದೇಂದ್ರ ತೀರ್ಥರ ಆರಾಧನಾ ಮಹೋತ್ಸವವು ಇವತ್ತಿಗೂ ವಿಜೃಂಭಣೆಯಿಂದ ಜರುಗುತ್ತಲಿದೆ. ಈ ಮಧ್ಯಾರಾಧನಾ ಪರ್ವದಿನದಂದು ಅವರನ್ನು ಸೇವಿಸುತ್ತಾ ಯಥಾಮತಿಯ ಈ ನುಡಿಸುಮವನ್ನು ವರದೇಂದ್ರರ ಅಡಿದಾವರೆಗಳಿಗೆ ಅರ್ಪಿಸಿ ತನ್ಮೂಲಕ ಪರಿಮಳಾಚಾರ್ಯರ ಉಪಾಸ್ಯಮೂರ್ತಿ ಶ್ರೀ ಮೂಲರಾಮಚಂದ್ರ ಪ್ರಭುವಿನ ಕೃಪಾಪಾತ್ರರಾಗುವ ಭಾಗ್ಯ ನಮ್ಮದಾಗಲಿ. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.